ವೆಲ್ಕಮ್ ಟು ಮೈ ಬಾಣಂತಿ ಸೀರೀಸ್. ಇನ್ಮೇಲೆ ಹಿಂದೆ ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಾರೆ ವಿಡಿಯೋಸ್ ಮಾಡಿ, ವ್ಲಾಗ್ಸ್ ಮಾಡಿ ಅಂತ. ನಮ್ಮ ಪಾಪ ಹುಟ್ಟಿದ್ಮೇಲೆ 9ನೇ ದಿನಕ್ಕೆ ನಾವು ತೊಟ್ಲು ಶಾಸ್ತ್ರ ಮಾಡಿದ್ವಿ. ಅದಾದ್ಮೇಲೆ ಇಂದ ಕಂಟಿನ್ಯೂಷನ್ ವಿಡಿಯೋಸ್ ಇವೆಲ್ಲ. ನಮ್ಮ ಪಾಪುಗೆ 9 ಡೇಸ್ಗೆ ತೊಟ್ಲು ಶಾಸ್ತ್ರ ಮಾಡಿದ್ವಿ. ಅದಾದ್ಮೇಲೆ 1 ಮಂತ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ನಾವು 3 ಟೈಮ್ಸ್ ಆತರ ತಲೆ ಸ್ನಾನ ಮಾಡ್ಬೇಕಿತ್ತು, ನನ್ಗೆ ಮತ್ತೆ ಪಾಪುಗೆ ಕೂಡ. 1 ಮಂತ್ ಅಲ್ಲಿ ಆತರ 3 ಟೈಮ್ಸ್ ಸ್ನಾನ ಮಾಡಿಸಿದ್ರು. 3 ಟೈಮ್ಸ್ ಕೂಡ 5 ತರ ಸೊಪ್ಪುಗಳನ್ನ ತಂದು ಬೇಯಿಸಿ ಅದರಲ್ಲಿ ಸ್ನಾನ ಮಾಡಿಸಿದ್ರು ನಮಗೆ. ಮತ್ತೆ ತುಂಬಾ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ಪಾಪುಗೆ ಏನ್ ಹೆಸರು ಇಟ್ಟಿದ್ದೀರಾ ಅಂತ. ಹೆಸರು ಡಿಸೈಡ್ ಆಗಿದೆ, ಬಟ್ ಇನ್ನ ನಾವು ಹೆಸರು ಇಟ್ಟಿಲ್ಲ ಪಾಪುಗೆ. ನಮ್ಮ ಪಾಪುಗೆ ಶಾಸ್ತ್ರದಲ್ಲಿ ಈ ತರ ಅಕ್ಷರಗಳು ಬಂದಿದಾವೆ. ಸೊ ಯಾರಿಗಾದ್ರೂ ಗೊತ್ತಿದ್ರೆ ನೇಮ್ಸ್ ನ ಕಮೆಂಟ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ ಅಂತ ಒಂದು ವಿಡಿಯೋ ಹಾಕಿದ್ದೆ ನಾನು. ಆ ವಿಡಿಯೋಗೆ ತುಂಬಾ ಜನ ಕಮೆಂಟ್ಸ್ ಮಾಡಿದಿರಾ, ಒಳ್ಳೆ ಒಳ್ಳೆ ಹೆಸರುಗಳನ್ನ ಸಜೆಸ್ಟ್ ಮಾಡಿದಿರಾ. ತುಂಬಾ ಥ್ಯಾಂಕ್ಸ್ ನಿಮಗೆ. ನಮಗೂ ಆ ಹೆಸರುಗಳೆಲ್ಲ ತುಂಬಾನೇ ಇಷ್ಟ ಆಯ್ತು. ಬಟ್ ನಾನು ನೇಮ್ನ ಡಿಸೈಡ್ ಮಾಡೋಕ್ಕೆ ಆಪ್ಷನ್ ಮದುಗೆ ಕೊಟ್ಟಿದ್ದೀನಿ. ಬಿಕಾಸ್ ಅವರು ನನ್ನ ಹೆಸರು ಬರಬೇಕು ಪಾಪು ಹೆಸರಲ್ಲಿ ಅಂತ ತುಂಬ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಈ ವಿಡಿಯೋ ಬಂದು ಸೆಕೆಂಡ್ ಟೈಮ್ ನನಗೂ ಮತ್ತೆ ಪಾಪುಗೂ ತಲೆ ಸ್ನಾನ ಮಾಡಿಸಿದ ದಿನ ವಿಡಿಯೋ ಶೂಟ್ ಮಾಡಿರೋದಿದೆಲ್ಲ. ಮತ್ತೆ ಒಂದಷ್ಟು ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀರಾ ನಿಮ್ಮ ಬೇಬಿ ಡೈಲಿ ರೋಟೀನ್ ಶೇರ್ ಮಾಡ್ಕೊಳ್ಳಿ ಮ್ಯಾಮ್ ಅಂತ. ಇನ್ಮೇಲೆ ಇಂದ ನನ್ನ ಬೇಬಿ ಡೈಲಿ ರೋಟೀನ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ. ಮತ್ತೆ ನನ್ನ ಡೆಲಿವರಿ ವಿಡಿಯೋಸ್ ನೋಡಿರೋ ಒಂದಷ್ಟು ಜನ ನಾರ್ಮಲ್ ಡೆಲಿವರಿ ಬಗ್ಗೆ ನನ್ನ ತುಂಬಾ ಜನ ಕಮೆಂಟ್ ಮಾಡಿ ಕೇಳಿದ್ದೀರಾ. ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ನ ಲಿಂಕ್ ಬಂದು ನನ್ನ ಬಯೋಲಿದೆ, ಒಂದ್ಸರಿ ಚೆಕ್ ಮಾಡಿ.